ಎಸಿ ಕಮಿಷನರ್ ಸರ್ ಬರಲಿಲ್ಲ, ಅವರಾಗಿ ಗೌರವಯುತವಾಗಿ ಬೋರ್ಡ್ ತೆಗಿಲಿಲ್ಲ ಸರ್. ನೀವು ಇಂಟಿಮೇಷನ್ ಮಾಡ್ರಿ, ಈಗ ಸಂಘಟನೆಯವ್ರು ಬೇಡಿಕೆ ಇಲ್ಲ ಅಂದ್ರೆ ನಾವು ಗೌರವಯುತವಾಗಿ ಹೋಗಿ ನಾವು ಬೋರ್ಡ್ ತೆಗಿತೇವೆ. ನೀವು ಸುಮ್ಮನೆ ಅಷ್ಟೇ. ಅವ್ರು ಮಾತಾಡಿ ಹೇಳಿ. ನಮಗೆ ನೋವಾಗಿರ್ಬೇಕಾದ್ರೆ ಖುಷಿ ಅಲ್ಲ, ನಮಗೆ ನೋವಾಗಿರೋ ಆ ಸ್ಟೇಟ್ಮೆಂಟ್ ಮಂತ್ರಿಗಳು ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. 5 ಲಕ್ಷ ಬಂದೋಬಸ್ತಿ ಕೊಡ್ತೀರಿ ಇವ್ರಿಗೆ, ಈ ಇಲಾಖೆಗೆ 12 ತಿಂಗಳು ಬಂದೋಬಸ್ತಿ ಕೊಡ್ತೀರಿ ಜನ. 12 ತಿಂಗಳು ಕೊಡ್ತೀರಿ, ಅವಶ್ಯಕತೆ ಕೊಡ್ರಿ. ನೀವು ಕಮಿಷನರ್ ಮಂತ್ರಿ ಕೊಡ್ತೀರಿ, ಏನಂತ ಕೊಡ್ತೀರಾ? ಕಾಟ ಹೊಡೆಯತಾರ. ನಾ ಡಿಸಿಗೆ, ಜಿಲ್ಲಾಧಿಕಾರಿ, ಎಸ್ ಪಿಗೆ ಮಾಡಿದ್ರು, ಕಮಿಷನರ್ ಚೆಕ್ ಮಾಡಿದ್ವು, ಮಂತ್ರಿ ಚೆಕ್ ಮಾಡಿದ್ವು. ಅದು ನಿಮ್ಮ ನೀವು ಇಬ್ಬರು ಅಧಿಕಾರಿಗಳಿದ್ದಾರೆ, ತಾವು ಹೇಳಿ. ನಾವು ವಾದ ಮಾಡೋದಿಲ್ಲ. ಯಾರು ಮಾಡಿದ್ರು ಶುಗರ್ ಮಂತ್ರಿನೂ ಅವಶ್ಯಕತೆ ಇಲ್ಲ. ಅವು ಕೂಡ ಇವತ್ತು ಉಡಾಪಿ ಉತ್ತರ ಕೊಡತಾನ. ರೈತರ ಆತ್ಮಹತ್ಯೆ ಪರಿಹಾರಕ್ಕಾಗಿ ಮಾಡ್ಕೋತಾರ ಅಂತ ಹೇಳಿ ಇವತ್ತ ಅವಾಗ ಏನಾರು ಹೊಟ್ಟಿಗೆ ಏನಾರ ತಿಳುವಳಿಕೆ ಊಟ ಮಾಡ್ತಾರೆ. ಯಾಕಂದ್ರೆ ಇಂತ 2,000 ಪುಟಗೋಶಿ ಸಂಬಂಧ ಇವತ್ತು ನಾವು ರೈತರ ಇವತ್ತು ಈ ಬರಗಾಲನ ಕಾಯ್ದಿಲ್ಲ. ಮಳಿ ಆತರ ಲಕ್ಷಾಂತರ ರೂಪಾಯಿ ಇವತ್ತ ನಾವು ನೂರಾರು ಕುಟುಂಬಗಳು ನಮ್ಮ ಬದುಕ್ತಾವ್, ಮನ್ಯಾಗೆಲ್ಲ ಬದುಕ್ತಾವ್. ನಾವು ಆತ್ಮಹತ್ಯೆ ಮಾಡ್ಕೋ ಅವಶ್ಯಕತೆ ಇಲ್ಲ. ನಾನ್ ನಿನ್ನೆ ಕೂಡ ಹೇಳಿದ್ವು, ಅವ್ರಿಗೆ ಏನಾರ ತಾಕತ್ತಿರ ಅವ್ರ ಅಜ್ಜಾಗ ಮತ್ತ ಅವ್ರ ಅಪ್ಪಾಗ ಏನು ಪರಿಚಯ ಬಾಳ ಇತ್ತಂದ್ರ ಮಳಿ ಭರಿಸ್ಬಿಡ್ಲಿ. ಇವ್ರು ಪುಟಗೋಶಿ ಪರಿಹರಿಸುವುದೇ ನಮಗ್ ಬೇಕಾಗಿಲ್ಲ, ಬರ ಪರಿಹಾರ ಬೇಕಾಗಿಲ್ಲ, ಸಾಲ ಮನ್ನಾನು ಅವಶ್ಯಕತೆ ಇಲ್ಲ. ಇವತ್ತಿಂತ ಉಡಾಪಿ ಉತ್ತರ ಕೊಡ್ತಕ್ಕಂತ ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ನಮಗ್ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಇವತ್ ನಾವು ರಾಜ್ಯ ರೈತ ಸಂಘದವ್ರ ಶುಗರ್ ಅವೇನ್ ಕಮಿಷನರ್ ಮಂತ್ರಿ ಆಫೀಸ್ ಐತಿ, ಮಂತ್ರಿ ಆಫೀಸ್ ಕೀಲಿ ಹಾಕ್ಬೇಕು, ಬೋರ್ಡ್ ಕಿತ್ತಬೇಕಂತ ಹೇಳಿದ್ವು. ಈಗಾಗಲೇ ಅಡ್ವಾನ್ಸ್ 106 ಮಂದಿ ಪೊಲೀಸ್ ಬಂದೋಬಸ್ತಿ ನಿಲ್ಸ್ಯಾರ. ಈ ಕಮಿಷನರ್ ಇಲಾಖೆಯೊಳಗೆ ಒಬ್ಬ ಸಿಬ್ಬಂದಿ ಇಲ್ಲ, ಸಾಕಷ್ಟು ಪೊಲೀಸ್ ಇಲಾಖೆ ಕೆಲಸದ. ಅದಕ್ಕಾಗಿ ಆ ಪೊಲೀಸ್ ಇಲಾಖೆಯವ್ರಿಗೆ ವಿನಂತಿ ಮಾಡಿದ್ವು. ಅಪಮಾನ ಮಾಡುವಂತ ಮಿನಿಸ್ಟರ್ ಬೇಕಾ ನಿಮ್ಗೆ? ನಿಜವಾಗಿಯೂ ಇಂತ ಮಿನಿಸ್ಟರ್ ನಮಗ್ ಸತ್ರು ಬೇಡ. ಶಿವಾನಂದ ಪಾಟೀಲ್ ರವ್ರದ ಇದು 3ನೇ ಅವರ ಹೇಳಿಕೆ. ಅಂದ್ರೆ ರೈತರು ಆತ್ಮಹತ್ಯೆ 5 ಲಕ್ಷ ಸಲುವಾಗಿ ಮಾಡ್ಕೋತಾರೆ, ಅಥವಾ ಬರಗಾಲ ಬೀಳ್ಲಿ ಅಂತ ಬೇಡ್ಕೋತಾರೆ, ಯಾಕಂದ್ರೆ ಸಾಲ ಮನ್ನಾ ಆಗ್ಲಿ ಅನ್ನೋಂಥದ್ದು. ಸೊ ನನಗನ್ಸ್ತದೆ ಶಿವಾನಂದ ಪಾಟೀಲ್ ವೈಯಕ್ತಿಕ ಹೇಳಿಕೆಗಿಂತ ಹೆಚ್ಚಾಗಿದ್ದು ಅವರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಸರ್ಕಾರದ ನಿಲುವನ್ನ ರೈತರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕಾಗಿ ಇಂಥ ಬುದ್ಧಿಗೇಡಿ ಸ್ಟೇಟ್ಮೆಂಟ್ ಏನು ಅಥವಾ ಇಂಥ ಹೊಣೆಗಾರಿಕೆ ಇಲ್ದಿರುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಂಪೂರ್ಣ ರೈತ ಕುಲಕ್ಕೆ ಅಪಮಾನ ಮಾಡುವಂಥದ್ದು. ಈಗಾಗಲೇ ಮೊನ್ನೆ ಶಿವಾನಂದ ಪಾಟೀಲ್ ರವರು ಬಂದ ತಕ್ಷಣ MK ಹುಬ್ಳಿ ಶುಗರ್ ಮಿಲ್ಲಲ್ಲಿ 7 ರಿಕವರಿ ಆಗ್ತದೆ. ಆ ನಂತರ ಎಲ್ಲ ನಮ್ಮ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿ ಅವರು ಇಡೀ ರಾಜ್ಯದ ಕೆಲವೊಂದು ಈ ಉತ್ತರ ಕರ್ನಾಟಕದ ಭಾಗದ ಕಾರ್ಖಾನೆಯಲ್ಲಿ ಕಾಟ ಹೊಡೆಯೋದು 1-1.5 ಟನ್ ಕಾಟ ಹೊಡೆಯುವಂತ ವ್ಯವಸ್ಥೆಯನ್ನ DC ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಾಗಿಯೂ, ಏನು ವಿತ್ ಪ್ರೂಫ್ ಮಾಹಿತಿಯನ್ನು ಕೊಟ್ಟಾಗಿಯೂ ಅದ್ರ ಬಗ್ಗೆ ಆಕ್ಷನ್ ತೆಗೆದುಕೊಂಡಿಲ್ಲ. ಇಂಥ ಹೇಳಿಕೆಯನ್ನ ಈಗ ಶಿವಾನಂದ ಪಾಟೀಲ್ರು ರೈತರಿಗೆ ಅಪಮಾನ ಮಾಡಿರೋದನ್ನ ಅದನ್ನು ನಾವು ಖಂಡಿಸಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಮೂವ್ಮೆಂಟ್ ಆಗ್ತದ. ಇಲ್ಲಿ ಶಿವಾನಂದ ಪಾಟೀಲ್ ರವರ ಸಕ್ಕರೆ ಸಚಿವರ ಕಚೇರಿ ಇರೋದ್ರಿಂದ ಅವು ಅಂತ ಅಂದ್ರೆ ಬುದ್ಧಿಗೇಡಿ ಜನ, ಇಂಥ ತಿಳಿಗೇಡಿ ಜನ ರೈತರ ಬಗ್ಗಾಗಿ ಅಪಚಾರ ಮಾಡುವಂಥದ್ದಾಗಲಿ, ರೈತರ ಬಗ್ಗಾಗಿ ಕೆಡಕನ್ನು ಬಯಸುವಂಥ ಹೇಳಿಕೆಯನ್ನು ನೀಡಿ ರೈತರಿಗೆ ಅಪಮಾನ ಮಾಡುವಂಥದ್ದನ್ನು ನಾವು ಸಹಿಸೋದಿಲ್ಲ. ಅದಕ್ಕಾಗಿ ಆ ಪುಣ್ಯಾತ್ಮ ಆ ಕಚೇರಿ ಇಲ್ಲಿ ಬೇಡ ಅನ್ನುವಂಥದ್ದು ನಾವು ಎಲ್ಲ ಆಗ್ರಹ ಮಾಡ್ತಾ ಇದ್ದೇವೆ. ಮುಂದಿನ ತೀರ್ಮಾನಗಳಲ್ಲೂ ಅವರು ಈ ಭಾಗಕ್ಕೆ ಬರುವಂಥದ್ದು ಅವಶ್ಯಕತೆ ಇಲ್ಲ. ರೈತರನ್ನ ಕೆಟ್ಟದಾಗಿ ನೋಡುವಂಥದ್ದು ಸರ್ಕಾರ ಅಂದ್ರೆ ಅವ್ರ ಮುಖೇನ ಸರ್ಕಾರ ನೋಡಿದೆ ಅಂತ ಅನಿಸ್ತದ. ಸರ್ ನಿಮ್ದು ತುಟ್ಟಿ ಏನ್ರಿ? ನಿಮ್ದು ತುಟ್ಟಿ ಏನ್ರಿ? ನಿಮ್ದು ತುಟ್ಟಿ ಏನು? ನಮಗೆ ನೋವಾಗಿದೆ, ಅದ್ರ ಬಗ್ಗೆ ನೀವು ಹಾಕೊಂಡು ನಾವು ಸುಸೈಡ್ ಮಾಡ್ಕೊಂಡ್ರೆ 5 ಲಕ್ಷ ಖುಷಿ ಪಡ್ತೀವಿ. ಸಾಹೇಬ್ ಏನಂತಂದ್ರ ಆ ಶುಗರ್ ಮಂತ್ರಿ ಆಫೀಸ್ ಇಲ್ಲ, ಆ ಶುಗರ್ ಮಂತ್ರಿ ಆಫೀಸ್ ಅನ್ನ ತಕ್ಷಣ ಹೋಗಿ ಅದು ಬ್ಯಾರಿದ ಬೋರ್ಡ್ ತೆಗೆದು ಆ ಮಂತ್ರಿ ಬೇಡ ನಮ್ಗ ಇವತ್ತು ರಾಜೀನಾಮೆ ಕೊಡ್ಲಿ, ಆ ಮಂತ್ರಿ ಇಲಾಖೆನೂ ಬೇಡ, ಮಂತ್ರಿನೂ ಬೇಡ, ತಕ್ಷಣ ಆ ಬೋರ್ಡ್ ತೆಗೆದು ಅದು ಕಿಲಿ ಹಾಕಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಷ್ಟೇ. ಮತ್ತೆ ಯಾರು ಮಾಡೋದು?
ನಾವೇ ಮಾಡ್ತೇವೆ ಅಂತ ಹೇಳೋದು. ನೀವು ಸಾಹೇಬ್ರಿಗೆ ಹೇಳಿ. ನೀವು ಸಾಹೇಬ್ರಿಗೆ ಹೇಳಿ. ರಕ್ಷಣೆ ಮಾಡ್ಕೊಳಕ್ ಇಷ್ಟೆಲ್ಲ ಬಂದೋಬಸ್ತ್ ಇಟ್ಕೊಂಡ್ರೆ ಕಾರ್ಖಾನೆ ಆಗೋದು ಇವತ್ತು ತುಡುಗು ಮಾಡತ್ತಾರ, ಕಾಟ ಹೊಡಿಯತ್ತಾರ. ಅದು ಯಾರು ಶಿವಾನಂದ ಪಾಟೀಲ್ ಏನು ಸತ್ತಾನ? ಮಂತ್ರಿ ಸತ್ತಾನ. ರೈತರ ಬಂದ್ರೆ ಕೇವಲ ಮಾತಾಡಕ್ ಯೋಗ್ಯತೆ ಐತಿ. ನೀವರ ಸತ್ತಿರ ಇಲಾಖೆಯವರ ಒಬ್ಬರು DC SP ಮಾಡಿ ನಾನು 4 ದಿನ ಅಂತ ಇಲ್ಲಿವರೆಗೆ ಹೋಗಿ ಕಾರ್ಖಾನೆಗೆ ಚೆಕ್ ಮಾಡಿಲ್ಲ. ಹಂಗಾರ 1 ಟನ್ ಕಾಟ ಹೊಡಿತಾರ, ರೈತರಾಮ್ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದೆ. ಇವ್ರು ಪೊಲೀಸ್ ಇಲಾಖೆಯವರು 100 ರೂಪಾಯಿ ತಿಂದವ್ರು ಇವ್ರು ವಾದೊಳಗೆ ಹಾಕ್ತಾರೋ. ನಾವು ಇಲಾಖೆ ಹಾಕ್ಬೇಕು, ಕಮಿಷನ್ ಇಲಾಖೆ ಹಾಕ್ಬೇಕು. ಮಂತ್ರಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.